Hey newbies, welcome back to my channel. ಈ ವಿಡಿಯೋ ಯುವರ್ ಕ್ವೆಶನ್ಸ್ ಮೈ ಸೊಲ್ಯೂಷನ್ ಸೀರೀಸಿನ 4ನೇ ವಿಡಿಯೋ ಆಗಿದೆ. ನೋಡಿ, ಅ ಮ್ಯಾನ್ ಹ್ಯಾಡ್ 2 sons. To the elder he gave 5/11 of his property, to the younger 5/11 of the remainder, the rest to the widow. Find the share of his sons if the widow gets 3,600. ವಿಡೋಗೆ 3,600 ಸಿಕ್ಕಿದೆ ಅಂತ ಅಂದರೆ ಈ ಇಬ್ಬರು ಮಕ್ಕಳಿಗೆ ಎಷ್ಟು ಸಿಕ್ಕಿದೆ? ಒಬ್ಬನಿಗೆ 5/11 ಆಫ್ ಹಿಸ್ ಪ್ರಾಪರ್ಟಿ, ಇನ್ನೊಬ್ಬನಿಗೆ ಮಿಕ್ಕೊಂಡಿರೋದ್ರಲ್ಲಿ 5/11 ಅಲ್ವಾ? ಈಗ ಈ ಥರ ಕ್ವೆಶನ್ಸ್ ಬಂದಾಗ ನಾವು ನಾರ್ಮಲಾಗಿ ಏನು ಮಾಡ್ತೀವಿ? ಈಕ್ವೇಷನ್ಸ್ ಮೆಥಡ್ಗೆ ಹೊಟ್ಟೋಗ್ತೀವಿ. ಏನು ಮಾಡ್ತೀರಾ? ಒಂದು ವೇರಿಯಬಲ್ನ ಅಸ್ಯೂಮ್ ಮಾಡ್ಕೊತೀರಾ, ಅದರಲ್ಲಿ 5/11 ತೆಗಿತೀರಾ, ಮಿಕ್ಕೊಂಡಿರೋದ್ರಲ್ಲಿ 5/11 ತೆಗಿತೀರಾ, ಅದಾದಮೇಲೆ ಉಳ್ಕೊಂಡಿರೋದನ್ನ ವಿಡೋಗೆ ಕೊಡ್ತೀನಿ ಅಂತ ಹೇಳ್ತೀರಾ. ಅರ್ಥ ಆಗ್ತಿದೆಯಾ? ಅದೆಲ್ಲ ಹೋಗೋದ್ರ ಬದಲು ಈಸಿಯಾಗಿ ಮಾಡ್ಬೋದು ಒಂದು ವ್ಯಾಲ್ಯೂನ ಅಸ್ಯೂಮ್ ಮಾಡಿಕೊಂಡು. ಯಾವ ಥರ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬೇಕು? ಯೂಶ್ವಲಾಗಿ ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬೇಕಾದ್ರೆ ನಮ್ಗೆ ಎಲ್ಲರಿಗೂ ನೆನಪಾಗದೆ 100 ರೂಪೀಸು ಅಲ್ವಾ? ಈ ಕ್ವೆಶನ್ಗೆ 100 ರೂಪೀಸ್ ಅಂತ ತೊಗೊಂಡ್ರೆ ಡೆಸಿಮಲ್ ವ್ಯಾಲ್ಯೂನ ಫೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ, ಇಲ್ಲಿದೆಯಲ್ಲ ಫ್ರ್ಯಾಕ್ಷನ್ಸು, ಆ ಫ್ರ್ಯಾಕ್ಷನ್ಸ್ನ ಫಸ್ಟ್ ತೊಗೊಳ್ಳಿ, ಡಿನಾಮಿನೇಟರ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಿ. ಓಕೆ, ಅಸ್ಯೂಮ್ ಮಾಡ್ಕೊಳ್ಳೋ ಅಂಥ ನಂಬರು ಈ 11ಇಂದ ಡಿವೈಡ್ ಆಗಬೇಕು. ಆ ಥರ ನೀವು ಅಸ್ಯೂಮ್ ಮಾಡ್ಕೋಬೇಕು. ಡಿನಾಮಿನೇಟರಿಂದ ಡಿವೈಡ್ ಆಗಬೇಕು. ಎರಡರಲ್ಲೂ 11 ಇದೆ, ಸೊ 11 ಅಂತ ತೊಗೊಳ್ಳಿ. 11 ರೂಪೀಸ್ ತುಂಬ ಕಮ್ಮಿ ಆಗೋಯ್ತು. ಏನು ಮಾಡೋಣ? 121 ರೂಪೀಸ್ಗೆ ಹೊಟ್ಟೋಗೋಣ. ರೂಪೀಸ್ 121. ಓಕೆ, ಫಸ್ಟ್ ಏನಾಗುತ್ತೆ? ಎಲ್ಡರ್ ಸನ್, ದೊಡ್ಡ ಮಗ, ದೊಡ್ಡ ಮಗನಿಗೆ ಈ 121 ರೂಪೀಸಲ್ಲಿ 5/11 ಕೊಡ್ತಾನೆ. ಅಂದರೆ ಎಷ್ಟು ರೂಪಾಯಿ ಕೊಟ್ಟಂಗಾಯಿತು? 11 1s 11 11s 55 ರೂಪಾಯಿನ ದೊಡ್ಡ ಮಗಂಗೆ ಕೊಟ್ಟಂಗಾಯಿತು. ಉಳ್ಕೊಂಡಿರೋದೆಷ್ಟು? ಲೆಫ್ಟ್ ಔಟ್ ಅಮೌಂಟ್ ಎಷ್ಟು? 121ನಲ್ಲಿ 55 ರೂಪಾಯಿನ ತೆಗಿಬೇಕು. ಏನು ಸಿಗುತ್ತೆ? 66 ರೂಪೀಸ್ ಉಳ್ಕೊಂಡಿದೆ ಅಂತ ಅರ್ಥ ಅಲ್ವಾ? ಈ 66 ರೂಪೀಸಲ್ಲಿ ಯಂಗರ್ ಒನ್, ಚಿಕ್ಕ ಮಗಂಗೆ ಮತ್ತೆ 5/11 ಕೊಡ್ತಾನೆ. ಅಂದರೆ ನೋಡಿ, ಈ ಥರ ಎಷ್ಟು ಕೊಟ್ಟಂಗಾಯಿತು? 30 ರೂಪೀಸ್ ಕೊಟ್ಟಂಗಾಯಿತು. ಸೊ ಎಲ್ಡರ್ ಒನ್ಗೆ, ದೊಡ್ಡ ಮಗಂಗೆ 55 ರೂಪಾಯಿ, ಚಿಕ್ಕ ಮಗಂಗೆ 30 ರೂಪಾಯಿ, ಉಳ್ಕೊಂಡಿರೋದು ಎಷ್ಟು? ನೋಡಿ, ಈ 66ರಲ್ಲಿ 30 ರೂಪಾಯಿನ ಕಳೆದ್ರೆ ಇನ್ನು 36 ರೂಪಾಯಿ ಉಳ್ಕೊಂಡಿದೆ. ಈ ಉಳ್ಕೊಂಡಿರೋದನ್ನು ಆ ವಿಡೋಗೆ ಕೊಡ್ತಾನೆ. ಇದು ಲಾಜಿಕ್ಕು. ಅರ್ಥ ಆಗ್ತಿದೆಯಾ? ಈ ಥರ ನೀವು ರೇಷನ್ನ ಕ್ರಿಯೇಟ್ ಮಾಡ್ಕೊಂಬಿಟ್ರೆ ಆರಾಮ್ಸೆ ಆನ್ಸರ್ ಮಾಡ್ಬೋದು. ಈಗೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಆ ವಿಡೋಗೆ ಸಿಕ್ಕಿದ್ದು 3,600 ರೂಪಾಯಿ. ಇಲ್ಲಿ ನೋಡಿ, ಇಲ್ಲಿ 36 ರೂಪಾಯಿ ಇದೆಯಲ್ವಾ? ಇದನ್ನು 3,600 ರೂಪಾಯಿಗೆ ಚೇಂಜ್ ಮಾಡಬೇಕು. ಹೆಂಗೆ ಚೇಂಜ್ ಮಾಡೋಣ? ಜಸ್ಟ್ ಈ ವ್ಯಾಲ್ಯೂನ 100ಇಂದ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಅಷ್ಟೇ. ರೇಷಿಯೋದಲ್ಲಿ ಏನು ರೂಲ್ ಇದೆ? ಒಂದು ನಂಬರ್ಗೆ ಏನಾದ್ರು ಚೇಂಜಸ್ ನೀವು ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದೇ ಚೇಂಜಸನ್ನು ಬೇರೆ ಎಲ್ಲ ನಂಬರ್ಸ್ಗೂ ಕೂಡ ಮಾಡಬೇಕು. ಅಂದರೆ ನೋಡಿ, ಪ್ರತಿಯೊಂದು ನಂಬರ್ಸ್ಗೂ 100ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಷ್ಟೇ. ನೋಡಿ, 121 ರೂಪಾಯಿ ಇತ್ತು ಅಂತ ಅಂದರೆ ದೊಡ್ಡ ಮಗಂಗೆ 55 ರೂಪಾಯಿ, ಚಿಕ್ಕ ಮಗಂಗೆ 30 ರೂಪಾಯಿ, ಆ್ಯಂಡ್ ಆ ವಿಡೋಗೆ 36 ರೂಪಾಯಿ ಕೊಟ್ಟಂಗಾಯಿತು. ಅದೇ ಆ ವಿಡೋಗೆ 3,600 ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಅಂದರೆ ಚಿಕ್ಕ ಮಗಂಗೆ ಎಷ್ಟು ಹೋಗಬೇಕು? 3,000 ಹೋಗಬೇಕು. ದೊಡ್ಡ ಮಗಂಗೆ ಎಷ್ಟು ಹೋಗಬೇಕು? 5,500 ರೂಪಾಯಿ ಹೋಗಬೇಕು. ನೀವು ಎಷ್ಟು ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಅನ್ನೋದು ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ? ಈಗ ನೋಡಿ, ಆಪ್ಷನ್ಸಲ್ಲಿ 5,500 ಮತ್ತು 3,000 ವ್ಯಾಲ್ಯೂ ಇಲ್ಲ. ಸೊ ನನ್ ಆಫ್ ದೀಸ್ ಅಂತ ಟಿಕ್ ಮಾಡಬೇಕು ಅಷ್ಟೇ. ಐ ಹೋಪ್ ಇದು ನಿಮಗೆ ಅರ್ಥ ಆಗಿದೆ ಅಂತ. ನೆಕ್ಸ್ಟ್ ಕ್ವೆಶನ್ ನೋಡಿ, ಐ ಹ್ಯಾವ್ ಟು ಸ್ಪೆಂಡ್ 1/10 ಆಫ್ ಮೈ ಇನ್ಕಮ್ ಆನ್ ಹೌಸ್ ರೆಂಟ್, 1/10 ಆಫ್ ರಿಮೈಂಡರ್ ಆನ್ ಕನ್ವೇಯನ್ಸ್, 1/3 ಆಫ್ ಫರ್ದರ್ ರಿಮೈಂಡರ್ ಆನ್ ಚಿಲ್ಡ್ರನ್ಸ್ ಎಜುಕೇಷನ್, ಆಫ್ಟರ್ ವಿಚ್ ಐ ಹ್ಯಾವ್ ₹648 ಲೆಫ್ಟ್ ಓವರ್. ವಾಟ್ ಈಸ್ ಮೈ ಇನ್ಕಮ್? ಈ ಕ್ವೆಶನ್ನು ಕೂಡ ಪ್ರೀವಿಯಸ್ ಕ್ವೆಶನ್ ಥರನೇ ಸಾಲ್ವ್ ಮಾಡ್ಬೋದು. ನೋಡಿ, ಫ್ರ್ಯಾಕ್ಷನ್ಸ್ ಏನೇನಿದೆ? 1/10 ಇದೆ, ನೆಕ್ಸ್ಟು 1/10, 1/3. ಈಕ್ವೇಷನ್ ಮೆಥಡ್ಗೆ ಹೋಗೋಕ್ಕಿಂತ ಮುಂಚೆ ಈ ಮೆಥಡ್ನ ಅಪ್ಲೈ ಮಾಡಿ ನೋಡಿ. ಓಕೆನಾ? ಫಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, 1/10 ಆಫ್ ದ ಇನ್ಕಮನ್ನು ಹೌಸ್ ರೆಂಟಿಗೆ ಕೊಟ್ಟಿದ್ದಾರೆ. ಉಳ್ಕೊಂಡಿರೋದ್ರಲ್ಲಿ 1/10 ಇದೆಯಲ್ವಾ, ಅದನ್ನು ಕನ್ವೇಯನ್ಸ್, ಸಾಗಣೆ ಅಂತ ಕರೀತಾರೆ, ಅದಕ್ಕೆ ಕೊಟ್ಟಿದ್ದಾರೆ. 1/3 ಆಫ್ ದ ಫರ್ದರ್ ರಿಮೈಂಡರ್, ಅದಾದಮೇಲೆ ಉಳ್ಕೊಂಡಿರೋ ಅಮೌಂಟಿಂದ 1/3 ಚಿಲ್ಡ್ರನ್ಸ್ ಎಜುಕೇಷನ್ಗೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಆದಮೇಲೆ ಉಳ್ಕೊಂಡಿರೋ ಅಂಥದ್ದು 648 ರೂಪೀಸ್. ಹಂಗಾದರೆ ಇನ್ಕಮ್ ಎಷ್ಟು? ಅರ್ಥ ಆಯ್ತಾ ಕ್ವೆಶನ್ನು? ಈಗ ಮೆಥಡ್ ಏನಿದೆ? ಒಂದು ವ್ಯಾಲ್ಯೂನ ಅಸ್ಯೂಮ್ ಮಾಡ್ಕೋಬೇಕು. ಅಸ್ಯೂಮ್ ಮಾಡ್ಕೊಳ್ಳಿಕ್ಕೆ ಈ ಡಿನಾಮಿನೇಟರ್ 3 ನಂಬರ್ಸ್ ಇದೆ ಅಲ್ವಾ, ಇದ್ರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು.
ಆ ಅಸ್ಯೂಮ್ ಮಾಡ್ಕೊಳ್ಳೋ ಅಂಥ ನಂಬರು ಈ 3 ನಂಬರ್ಸಿಂದನೂ ಡಿವೈಡ್ ಆಗಬೇಕು. ಏನಿದೆ ಎಲ್ ಸಿ ಎಮ್ಮು 30 ಅಲ್ವಾ? 30 ಅನ್ನೋದು ಫಸ್ಟ್ ನಂಬರ್, ಈ 3 ನಂಬರಿಂದನೂ ಡಿವೈಡ್ ಆಗೋವಂಥದ್ದು. ಸುಮ್ಮನೆ ನಾವು 300 ರೂಪೀಸ್ ಅಸ್ಯೂಮ್ ಮಾಡ್ಕೊಳ್ಳೋಣ, ಯಾಕಂದರೆ 2 ಸಲ 10ಇಂದ ಡಿವೈಡ್ ಮಾಡಬೇಕಲ್ವಾ. ಸೊ 300 ರೂಪೀಸ್ನ ಅಸ್ಯೂಮ್ ಮಾಡ್ಕೊಳ್ಳೋಣ. ಅವ್ರ ಇನ್ಕಮು 300 ರೂಪೀಸ್ ಆಗಿದೆ ಅಂತ ತೊಗೊಳ್ಳೋಣ. ಫಸ್ಟ್ ಒನ್ನ ತೊಗೊಳ್ಳೋಣ, ಏನು? ಹೌಸ್ ರೆಂಟ್. ಎಷ್ಟು ಕೊಟ್ಟಿದ್ದಾರೆ ಅಂತೆ? 1/10 ಆಫ್ ದಿಸ್ 300 ರೂಪೀಸ್ ಅಂದರೆ ಎಷ್ಟಾಯಿತು? 30 ರೂಪೀಸ್. 30 ರೂಪೀಸ್ನ ಹೌಸ್ ರೆಂಟಿಗೆ ಅಂತ ತೊಗೊಂಡಿದ್ದಾರೆ. ಎಷ್ಟು ಉಳ್ಕೋತು? 300 ರೂಪೀಸಲ್ಲಿ 30 ರೂಪೀಸ್ ಹೌಸ್ ರೆಂಟಿಗೆ ಹೋಗಿದೆ, 270 ರೂಪೀಸ್ ಉಳ್ಕೊಂಡಿದೆ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ? ಕನ್ವೇಯನ್ಸ್. ಓಕೆ, ಇದಕ್ಕೆ 1/10, ಉಳ್ಕೊಂಡಿರೋದ್ರಲ್ಲಿ 1/10 ಅಂದರೆ ಈ ಥರ. ಎಷ್ಟು ಕೊಟ್ಟಂಗಾಯಿತು? 27 ರೂಪೀಸ್. ಇದಾದಮೇಲೆ ಎಷ್ಟು ಉಳ್ಕೊಂಡಿದೆ? ಲೆಫ್ಟ್ ಔಟ್ ಅಂದರೆ 270 ಮೈನಸ್ 27 ಅಲ್ವಾ? 243 ರೂಪೀಸ್ ಉಳ್ಕೊಂಡಿದೆ. ಕನ್ವೇಯನ್ಸ್ ತನಕ ಆಯಿತು. ಈಗ ಇದರಲ್ಲಿ 1/3 ಅದನ್ನು ಚಿಲ್ಡ್ರನ್ಸ್ ಎಜುಕೇಷನ್ಗೆ ಅಂತ ಕೊಟ್ಟಿದ್ದಾರೆ. ಚಿಲ್ಡ್ರನ್ಸ್ ಎಜುಕೇಷನ್ 1/3 ಆಫ್ 243 ಅಂದರೆ ಎಷ್ಟು ರೂಪಾಯಿ ಹೋದಂಗಾಯಿತು? 81 ರೂಪೀಸ್ ಎಜುಕೇಷನ್ಗೆ ಹೋದಂಗಾಯಿತು. ಫೈನಲಾಗಿ ಉಳ್ಕೊಳ್ಳೋದು ಎಷ್ಟು? ಫೈನಲ್ ಆಗಿ 243ಇಂದ 81 ರೂಪೀಸ್ನ ತೆಗೆದ್ರೆ 162 ರೂಪೀಸ್ ಉಳ್ಕೊಳ್ಳುತ್ತೆ. ಓಕೆ, ಆದರೆ ಇಲ್ಲಿ ಉಳ್ಕೊಳ್ಳಿರೋದೆಷ್ಟು? 648 ರೂಪೀಸ್. ಈಗ ಈ ಲಾಜಿಕನ್ನು ಯೂಸ್ ಮಾಡಬೇಕು. ನೋಡಿ, ಅವ್ರದ್ದೇನಾದರೂ ಇನ್ಕಮ್ಮು 300 ರೂಪೀಸ್ ಇತ್ತು ಅಂದರೆ ಉಳ್ಕೊಳ್ಳೋದೆಷ್ಟು? ಲೆಫ್ಟ್ ಔಟು ಈ ಪ್ರೋಸೆಸ್ ಎಲ್ಲ ಆದಮೇಲೆ 162 ರೂಪೀಸ್ ಅಲ್ವಾ? ಅದೇ 648 ರೂಪೀಸ್ ಉಳ್ಕೋಬೇಕು ಅಂತ ಅಂದರೆ ಎಷ್ಟು ಇನ್ಕಮ್ ಆಗಿರಬೇಕು? ಇಷ್ಟೇ. ನಿಮ್ಮ ಫೇವ್ರೆಟ್ ಮೆಥಡ್ ಇದೆ ಅಲ್ವಾ, ಕ್ರಾಸ್ ಮಲ್ಟಿಪ್ಲಿಕೇಶನ್, ಅದನ್ನು ಯೂಸ್ ಮಾಡಿ ಆರಾಮ್ಸೆ ಆನ್ಸರ್ ಬರುತ್ತೆ. ನೋಡಿ, 300 ಇಂಟು 648 ಡಿವೈಡೆಡ್ ಬೈ 162. 2 8s 1s, 2 3s 2s 4s. ಓಕೆ, 81 ಅಂತ ಅಂದರೆ ಆರಾಮ್ಸೆ ಗೆಸ್ ಮಾಡ್ಬೋದು. ನೋಡಿ, ಇದು 81 1s, ಇದು 81 4s. ಸಿಂಪಲ್. 300 ಇಂಟು 4 ಏನು? 1200. ಅದೇ ಅವರ ಇನ್ಕಮ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಐ ಹೋಪ್ ಈಗ ನಿಮಗೆ ಅಸಂಪ್ಷನ್ ಈಸಿ ಅನಿಸ್ತಾ ಇದೆ ಅಂತ. ಎಲ್ಲ ಕ್ವೆಶನ್ಸ್ಗೂ 100 ತೊಗೊಂಡ್ರೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ಕ್ವೆಶನಿಗೆ 100ನ ಅಸ್ಯೂಮ್ ಮಾಡಿಕೊಂಡ್ರೆ ನಿಮಗೆ ಆನ್ಸರ್ ಬರುತ್ತೆ. ಬಟ್ ಪ್ರೀವಿಯಸ್ ಕ್ವೆಶನಲ್ಲಿ 100ನ ಅಸ್ಯೂಮ್ ಮಾಡಿಕೊಂಡ್ರೆ ನಿಮಗೆ ಕ್ಯಾಲ್ಕುಲೇಷನಲ್ಲಿ ಕಷ್ಟ ಆಗುತ್ತೆ, ಡೆಸಿಮಲ್ನ ಫೇಸ್ ಮಾಡ್ತೀರಾ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್ ನೋಡಿ, ನೀವು ಪೀಸ್ ಚೆನ್ನಾಗಿದೆ. ಅ ಪೀಸ್ ಆಫ್ ಸ್ಟ್ರಿಂಗ್ ಇಸ್ 40 ಸೆಂಟಿಮೀಟರ್ ಲಾಂಗ್. ಇಟ್ ಈಸ್ ಕಟ್ ಇಂಟು 3 pieces. The longest piece is 3 times as long as the middle size piece and the shortest piece is 23 centimeter shorter than the longest piece. Find the length of the shortest piece. Longest piece na x ಅಂತ ತಗೊಳ್ಳೋಣ. ಓಕೆ, ಮಿಡಲ್ ಇದೆಯಲ್ವಾ, ಮಿಡಲ್ ವಾಲನ y ಅಂತ ತಗೊಳ್ಳೋಣ ಆ್ಯಂಡ್ ಶಾರ್ಟೆಸ್ಟ್ನ Z ಅಂತ ತಗೊಳ್ಳೋಣ. ಇದು ಟೋಟಲ್ ಆಗಿ 40 ಸೆಂಟಿಮೀಟರ್ ಇರುವಂಥದ್ದು. ಸೊ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ 40 ಸೆಂಟಿಮೀಟರ್ ಅಂತ ತಗೋಬೇಕು. ಓಕೆನಾ? ಅದಾದಮೇಲೆ ಏನು ಕೊಟ್ಟಿದ್ದಾರೆ ನೋಡಿ, ದ ಲಾಂಗೆಸ್ಟ್ ಪೀಸ್ ಇಸ್ 3 times ಆ್ಯಸ್ ಲಾಂಗ್ ಆ್ಯಸ್ ಮಿಡಲ್ ಸೈಜ್ ಪೀಸ್. ಅಂದರೆ ಎಕ್ಸ್ ಅಲ್ವಾ ಲಾಂಗೆಸ್ಟ್ ಪೀಸು, ಇದ್ರದ್ದು ವ್ಯಾಲ್ಯೂ 3 times ಆ್ಯಸ್ ಲಾಂಗ್ ಆ್ಯಸ್ ಮಿಡಲ್ ವಾಲ. ಅರ್ಥ ಆಗ್ತಿದೆಯಾ? ಈಗ ನೋಡಿ ನೆಕ್ಸ್ಟು, ದ ಶಾರ್ಟೆಸ್ಟ್ ಪೀಸ್ ಇಸ್ 23 ಸೆಂಟಿಮೀಟರ್ ಶಾರ್ಟರ್ ದ್ಯಾನ್ ದ ಲಾಂಗೆಸ್ಟ್ ಪೀಸ್. ಶಾರ್ಟೆಸ್ಟ್ ಪೀಸ್ ಯಾವುದು? ಝೆಡ್. ಇದು ಲಾಂಗೆಸ್ಟ್ ಪೀಸ್ ಎಷ್ಟಿದೆಯೋ ಅದಕ್ಕಿಂತ 23 ಸೆಂಟಿಮೀಟರ್ ಕಮ್ಮಿ ಅಂತ ಹೇಳ್ತಾ ಇದ್ದಾರೆ. ಐ ಹೋಪ್ ಇಲ್ಲಿವರೆಗೂ ನಿಮಗೆ ಅರ್ಥ ಆಗಿದೆ ಅಂತ. ಇಲ್ಲಿರುವಂಥ ಆ್ಯಕ್ಚುಯಲ್ ಕ್ವೆಶನ್ ಏನು ಅಂತ ಅಂದರೆ, ಲೆಂತ್ ಆಫ್ ದ ಶಾರ್ಟೆಸ್ಟ್ ಪೀಸ್ ಅಂದರೆ ಝೆಡ್ ವೇರಿಯಬಲ್ ನಮಗೆ ಬೇಕು. ಇಲ್ಲಿ ಆಪ್ಷನ್ಸಲ್ಲಿ ಇದೆಯಲ್ಲ 4 ನಂಬರ್ಸು, ಈ 4 ನಂಬರ್ಸು ಝೆಡ್ ವ್ಯಾಲ್ಯೂನ ಕೊಡ್ತಾ ಇದೆ. ಈಗ ನಾವೇನು ಮಾಡಬೇಕು ಅಂದರೆ ಈ ಝೆಡ್ ವ್ಯಾಲ್ಯೂನ ಉಳಿಸ್ಕೊಳ್ಳೋಣ. ಇದೆರಡು ವೇರಿಯಬಲ್ಸ್ ಇದೆಯಲ್ವಾ, ಇದನ್ನು ಒಂದಾಗಿ ಚೇಂಜ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ ಇರೋ ಜಾಗದಲ್ಲಿ 3y ಬರ್ಕೋತೀನಿ, ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 40. ಏನಾಗುತ್ತೆ? 4y ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 40. ಫಸ್ಟ್ ಆಪ್ಷನ್ನ ತೊಗೋತೀನಿ. ಆಪ್ಷನ್ 1 ಏನಿದೆ? ಆಪ್ಷನ್ 1 ಝೆಡ್ ವ್ಯಾಲ್ಯೂ 4 ಅಂತ ಕೊಟ್ಟಿದ್ದಾರೆ. ಈಗ ಝೆಡ್ ವ್ಯಾಲ್ಯೂಗೆ 4 ಕೊಡಿ. 4y ಪ್ಲಸ್ 4 ಇಸ್ ಈಕ್ವಲ್ ಟು 40.
4y, ಈ 4 ಈ ಕಡೆ ಹೋದರೆ 36 ಆಗುತ್ತೆ. y ವ್ಯಾಲ್ಯೂ ಏನಾಗುತ್ತೆ? 9 ಆಗುತ್ತೆ. ಅರ್ಥ ಆಗ್ತಿದೆಯಾ? ಈಗ y ವ್ಯಾಲ್ಯೂ 9 ಆದರೆ x ವ್ಯಾಲ್ಯೂ ಏನಾಗಬೇಕು? 27. x ವ್ಯಾಲ್ಯೂ 27 ಆದರೆ z ವ್ಯಾಲ್ಯೂ ಏನಾಗಬೇಕು? ನೋಡಿ, 27 ಮೈನಸ್ 23 4 ಆಯ್ತಲ್ವಾ? ಹಾಗಾದರೆ ನಾವು ತಗೊಂಡಿರೋ ಅಂಥ ಆಪ್ಷನ್ನು ಕರೆಕ್ಟ್ ಆಗಿದೆ ಅಂತ ಅರ್ಥ. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಮಿಕ್ಕಿರೋ ಅಂಥದ್ದು 3 ಆಪ್ಷನ್ ಏನಕ್ಕೆ ರಾಂಗು ಅಂತ ಹೇಳ್ತೀನಿ ನೋಡಿ. ಸೆಕೆಂಡ್ ಆಪ್ಷನಿಗೆ ಬರೋಣ. ಆಪ್ಷನ್ 2 ಝೆಡ್ ವ್ಯಾಲ್ಯೂ ಏನಿದೆ? 3 ಅಂತ ಇದೆ. ಝೆಡ್ ಇರೋ ಜಾಗದಲ್ಲಿ 3ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ನೆಕ್ಸ್ಟ್ 4y ಇಸ್ ಈಕ್ವಲ್ ಟು ಇದೇನಾಗುತ್ತೆ? 37 ಆಗುತ್ತೆ. y ವ್ಯಾಲ್ಯೂ ಏನಾಗುತ್ತೆ? 37/4. ಡೆಸಿಮಲ್ ವ್ಯಾಲ್ಯೂ ಸಿಕ್ಕಿದೆ ಅಲ್ವಾ? y ವ್ಯಾಲ್ಯೂ 37/4 ಆದರೆ x ವ್ಯಾಲ್ಯೂ ಏನಾಗುತ್ತೆ? 3 ಇಂಟು y ಅಲ್ವಾ? ಓಕೆ, ದೆನ್ z ವ್ಯಾಲ್ಯೂಗೆ ಬರೋಣ ನೋಡಿ. z ವ್ಯಾಲ್ಯೂ 3 ಇಂಟು 37/4 ಎಕ್ಸ್ ಮೈನಸ್ 23. ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ -23. ನಿಮ್ಗೆ ಅನ್ಸುತ್ತಾ ಈ ವ್ಯಾಲ್ಯೂ 3 ಆಗುತ್ತೆ ಅಂತ? ಇಲ್ಲ. ಸೊ ಝೆಡ್ ವ್ಯಾಲ್ಯೂ ಮ್ಯಾಚ್ ಆಗದೇ ಇರೋ ಕಾರಣ ಆಪ್ಷನ್ 2 ಇಸ್ ದ ರಾಂಗ್ ಆಪ್ಷನ್ ಅಷ್ಟೇ. ಇದೇ ಥರ ನೀವು ಆಪ್ಷನ್ 3, ಆಪ್ಷನ್ 4 ಚೆಕ್ ಮಾಡ್ಬೋದು. ಎರಡನ್ನೂ ರಾಂಗ್ ಆಗುತ್ತೆ. ಹಾಗಾದರೆ ನಾವು ಡಿಸೈಡ್ ಮಾಡ್ಬೋದು ಆಪ್ಷನ್ 1 ಇಸ್ ದ ಪ್ರಾಪರ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅರ್ಥ ಆಗಿದೆಯಾ? ಇದು ನಾವು ಆಪ್ಷನ್ಸ್ನ ಯೂಸ್ ಮಾಡಿ ಮಾಡುವಂಥ ಮೆಥಡು, ಈಸಿಯೆಸ್ಟ್ ವೇ. ನೀವು ಈ ಈಕ್ವೇಷನ್ನ ಯೂಸ್ ಮಾಡಿಕೊಂಡು ಕೂಡ ಆನ್ಸರ್ ಮಾಡ್ಬೋದು. ನೋಡಿ, ಈಗ ನಮಗೆ ಝೆಡ್ ವೇರಿಯೇಬಲ್ ಬೇಕು ಅಲ್ವಾ? ಈಗನೂ ಕೂಡ ಇಲ್ಲಿ ಝೆಡ್ನ ಉಳಿಸ್ಕೊಂಡು ಇವೆರಡನ್ನ ಒಂದಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ ಇರೋದ್ರಿಂದ ಈ ವೈನ ಎಕ್ಸ್ ಆಗಿ ಚೇಂಜ್ ಮಾಡ್ಕೊಳ್ಳಿ. ಹೆಂಗೆ ಚೇಂಜ್ ಮಾಡೋದು? y ಇಸ್ ಈಕ್ವಲ್ ಟು x/3. ಓಕೆನಾ? ಸೊ ಎಕ್ಸ್ ಪ್ಲಸ್ ವೈ ಜಾಗದಲ್ಲಿ x/3 ಹಾಕಿ ಪ್ಲಸ್ ಝೆಡ್ ಇಸ್ ಈಕ್ವಲ್ ಟು 40. ಇಲ್ಲಿ ನೋಡಿ, ಡಿನಾಮಿನೇಟರ್ 3 ಹೋಗಿಸ್ಲಿಕ್ಕೆ ಪ್ರತಿಯೊಂದು ನಂಬರನ್ನು 3 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಏನು ಸಿಗುತ್ತೆ? 3x ಪ್ಲಸ್ ಎಕ್ಸ್ ಪ್ಲಸ್ 3z ಇಸ್ ಈಕ್ವಲ್ ಟು 120. 4x ಪ್ಲಸ್ 3z ಇಸ್ ಈಕ್ವಲ್ ಟು 120. ಎಕ್ಸ್ ವ್ಯಾಲ್ಯೂ ತೊಗೊಳ್ಳೋಣವಾ? ಎಕ್ಸ್ ವ್ಯಾಲ್ಯೂ 120, ಇದನ್ನ ಈ ಕಡೆ ಕಳಿಸೋಣ. -3z ಡಿವೈಡೆಡ್ ಬೈ ಈ 4 ಡಿನಾಮಿನೇಟರ್ಗೆ ಬರುತ್ತೆ. ಇದು ನಾರ್ಮಲ್ ಸಿಂಪ್ಲಿಫಿಕೇಶನ್. ಓಕೆ, ಈಗ ನನಗೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಿಕ್ಕಿದೆ, ಇಲ್ಲೂ ಒಂದು ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು ಇದನ್ನು ಈ ಕಡೆ ಕಳಿಸಿದ್ರೆ ಝೆಡ್ ಪ್ಲಸ್ 23. ಎಲ್ ಎಚ್ ಎಸ್ ಸೇಮ್ ಆದಾಗ ಆರ್ ಎಚ್ ಎಸ್ಸನ್ನು ಈಕ್ವೇಟ್ ಮಾಡ್ಬೋದು. ನೋಡಿ, ಆರಾಮ್ಸೆ ಈಕ್ವೇಟ್ ಮಾಡ್ಕೊಳ್ಳೋಣ. 120 ಮೈನಸ್ 3z ಡಿವೈಡೆಡ್ ಬೈ 4. ಈ 4ನ ಈ ಕಡೆ ಕಳಿಸೋಣ. ಎಲ್ ಎಚ್ ಎಸ್ಸಿಗೆ ಏನು ಸಿಗುತ್ತೆ? 4z ಪ್ಲಸ್ 92 ಇಸ್ ಈಕ್ವಲ್ ಟು 120 ಮೈನಸ್ 3z. ವೇರಿಯೇಬಲ್ನ ಒಂದು ಸೈಡ್ ತೊಗೊಳ್ಳಿ, ವ್ಯಾಲ್ಯೂಸ್ನ ಒಂದು ಸೈಡ್ ತೊಗೊಳ್ಳಿ. ಈ -3z ಈ ಕಡೆ ಬಂದಾಗ ಪ್ಲಸ್ 3z ಆಗುತ್ತೆ. ಸೊ ಅದನ್ನು 7z ಆಗಿ ತೊಗೋಬೇಕು. ಇದು 92 ಈ ಕಡೆ ಹೋದಾಗ ಮೈನಸ್ ಆಗುತ್ತೆ. ಸೊ 120 ಮೈನಸ್ 92 28. ಝೆಡ್ ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ? 28/7 4. ಇದು ಈಕ್ವೇಷನ್ ಮೆಥಡ್. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರಲ್ಲಿ ಸಾಲ್ವ್ ಮಾಡಿ. ಐ ಹೋಪ್ ಈ ಕ್ವೆಶನ್ ನಿಮಗೆ ಅರ್ಥ ಆಗಿದೆ ಅಂತ. ಆಪ್ಷನ್ 1 is the answer for this question. Next question is, a precious stone weighing 45 grams worth rupees 20,250 is accidentally dropped and gets broken into 2 pieces having weights in the ratio 4:5. If the price varies as the square of the weight, then find the loss incurred. ಈಸಿ ಇದೆ ಕ್ವೆಶನ್ನು, ಬಟ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, 45 ಗ್ರಾಮ್ಸ್ದು ಒಂದು ಸ್ಟೋನ್ ಇರುತ್ತೆ, ಅದು ಬಿದ್ದು 2 ಪೀಸಸ್ ಆಗುತ್ತೆ. ಅದು ಹೆಂಗಿದೆ ಅಂದರೆ ವೆಯ್ಟ್ಸು 4:5 ರೇಷಿಯೋ. 45 ಗ್ರಾಮ್ಸನ್ನು 4:5 ರೇಷಿಯೋ ಆಗಿ ಸ್ಪ್ಲಿಟ್ ಮಾಡಬೇಕು. ಒಂದು ಸ್ಟೋನು 20 ಗ್ರಾಮ್ದು, ಇನ್ನೂ ಒಂದು 25. ಹೇಗೆ ಮ್ಯಾಮ್? ವೆರಿ ಸಿಂಪಲ್. ಈ 45 ಗ್ರಾಮ್ಸನ್ನು 4:5 ಆಗಿ ಡಿವೈಡ್ ಮಾಡಬೇಕು. ಹೆಂಗೆ ನೋಡಿ, 9 ಗ್ರಾಮ್ಸ್ ಇದ್ದಿದ್ರೆ ಮೊದಲನೇದು 4 ಗ್ರಾಮ್ಸ್ ಆಗ್ತಿತ್ತು, ಎರಡನೇದು 5 ಗ್ರಾಮ್ಸ್ ಆಗ್ತಿತ್ತು. ಈಗ ಎಷ್ಟು ಗ್ರಾಮ್ ಇರೋದದು? 45 ಗ್ರಾಮ್ಸ್. ಇಷ್ಟೇ, ಆರಾಮ್ಸೆ ಈಗ ನೀವು ಸ್ಪ್ಲಿಟ್ ಮಾಡ್ಕೋಬೋದು. ಫಸ್ಟ್ ಒನ್ ಏನಾಗುತ್ತೆ? 9 1s 9 5s. ಸೊ ಫಸ್ಟ್ ಒನ್ನು 20 ಗ್ರಾಮು, ಸೆಕೆಂಡ್ ಒನ್ ನೋಡಿ 9 1s 9 5s, ಸೆಕೆಂಡ್ ಒನ್ನು 25 ಗ್ರಾಮ್ಸು. ಓಕೆ, ಸೊ 45 ಗ್ರಾಮ್ಸ್ ಇದ್ದಿದ್ದು ಒಂದು 20 ಗ್ರಾಮ್ ಆಗುತ್ತೆ,
ಇನ್ನು ಒಂದು 25 ಗ್ರಾಮ್ಸ್ ಆಗುತ್ತೆ. ಓಕೆ, ಈಗ ಈ ಕ್ವೆಶನಲ್ಲಿ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತ ಅಂದರೆ ದ ಪ್ರೈಸ್ ವೇರೀಸ್ ಆಸ್ ದ ಸ್ಕ್ವೇರ್ ಆಫ್ ದ ವೇಟ್. ಪ್ರೈಸ್ ಇದೆಯಲ್ವ, ದುಡ್ಡು, ಅಮೌಂಟ್, ಆ ಪ್ರೈಸು ಹೆಂಗೆ ವೇರಿ ಆಗುತ್ತೆ? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೇಟ್. ವೇಟ್ ಸ್ಕ್ವೇರ್, ನಾಟ್ ಓನ್ಲಿ ವೇಟ್, ಬರೀ ವೇಟ್ ಅಲ್ಲ, ವೇಟ್ ಸ್ಕ್ವೇರ್. ಅದೇ ಹೇಳ್ಕೊಟ್ಟಿರೋದು, ದ ಪ್ರೈಸ್ ವೇರೀಸ್ ಆಸ್ ದ ಸ್ಕ್ವೇರ್ ಆಫ್ ದ ವೇಟ್. ಇವಾಗ ಆ್ಯಕ್ಚುಲ್ ಗ್ರಾಮ್ಸ್ ಇದೆ ಅಲ್ವಾ, ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. 45 ಗ್ರಾಮ್ಸ್ ಅಲ್ಲ, ಆ್ಯಕ್ಚುಲಾಗಿ ಟೋಟಲ್ ಗ್ರಾಮ್ಸ್ ಏನಾಗುತ್ತೆ ಅಂತ ಅಂದರೆ 45 ಸ್ಕ್ವೇರ್ ಅಂದರೆ 25 ಇಷ್ಟು ಗ್ರಾಮ್ಸ್ ಇದೆ ಅಂತ ತಗೋಬೇಕು. ಓಕೆ, ನೆಕ್ಸ್ಟು ಫಸ್ಟ್ ಪೀಸ್ ಏನಾಗಿದೆ? ಫಸ್ಟ್ ಪೀಸು ವೆಯ್ಟು 20 ಗ್ರಾಮ್ಸ್ ಅಂತ ಗೊತ್ತಲ್ವಾ, ಅದನ್ನು ಸ್ಕ್ವೇರ್ ಮಾಡ್ಕೋಬೇಕು. ಬಿಕಾಸ್ ಏನಾಗ್ತಾ ಇದೆ, ಅದು ಪ್ರೈಸ್ ವೇರೀಸ್ ಸ್ಕ್ವೇರ್ ಆಫ್ ದ ವೇಟ್, ಬರೀ ವೆಯ್ಟ್ ಅಲ್ಲ, ಅದ್ರದ್ದು ಸ್ಕ್ವೇರ್ ತೊಗೋಬೇಕು. ಓಕೆ, ಸೆಕೆಂಡ್ ವೆಯ್ಟ್ ಏನಾಗ್ತಾ ಇದೆ? ಸೆಕೆಂಡ್ ವೆಯ್ಟ್ ಇಸ್ 25 ಅಲ್ವಾ, 25 ಸ್ಕ್ವೇರ್ ಏನಾಗುತ್ತೆ? 625. ಎಷ್ಟಾಗಿದೆ ಇವಾಗ? 1025. ಸ್ಟೋನ್ ಬೀಳೋಕ್ಕಿಂತ ಮುಂಚೆ ಅದು 2025 ಇತ್ತು. ಆದಮೇಲೆ ಏನಾಗ್ತಾ ಇದೆ? 1025 ಆಗ್ತಾ ಇದೆ. ಎಷ್ಟು ಗ್ರಾಮ್ಸ್ ಲಾಸ್ ಆಗಿರೋದು ಇಲ್ಲಿ ನೋಡೋಣ. ಎಷ್ಟು ಗ್ರಾಮ್ಸ್ ಲಾಸ್ ಆಗಿದೆ? 1000 ಗ್ರಾಮ್ಸ್ ಲಾಸ್ ಆಗಿದೆ. ಲಾಸ್ ಇಸ್ ಈಕ್ವಲ್ ಟು 1000 ಗ್ರಾಮ್ಸ್ ಅಲ್ವಾ? ಬೀಳೋಕ್ಕಿಂತ ಮುಂಚೆ 2025 ಗ್ರಾಮ್ಸ್ ಇತ್ತು. ಆದಮೇಲೆ ಏನಾಗ್ತಾ ಇದೆ ನೋಡಿ, 1025 ಗ್ರಾಮ್ಸ್ ಆಗೋಗಿದೆ. ಎಷ್ಟು ಲಾಸ್ ಆದಂಗೆ ಆಯಿತು? 1000 ಗ್ರಾಮ್ಸ್ ಲಾಸ್ ಆದಾಗ ಆಯಿತು. ಇಲ್ಲಿ ಕೇಳ್ತಾ ಇರೋದು ಗ್ರಾಮ್ಸ್ ರೀತಿಯಲ್ಲ, ಅಮೌಂಟ್ ರೀತಿಯಲ್ಲಿ. ಸೊ 1000 ಗ್ರಾಮ್ಸಿಗೆ ಎಷ್ಟು ದುಡ್ಡು ಅಂತ ಚೆಕ್ ಮಾಡಬೇಕು. ನೋಡಿ, 2025 ಗ್ರಾಮ್ಸಿಗೆ 2250 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಹಂಗಾದರೆ 1 ಗ್ರಾಮ್ಗೆ ಎಷ್ಟಾಯಿತು ನೋಡಿ? 2025 ಗ್ರಾಮ್ಸಿಗೆ 2250 ರುಪೀಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ 1 ಗ್ರಾಮಿಗೆ 10 ರುಪೀಸ್ ಆದಂಗೆ ಆಯಿತು ಅಲ್ವಾ? 1 ಗ್ರಾಮಿಗೆ 10 ರುಪೀಸ್ ಆದರೆ 1000 ಗ್ರಾಮಿಗೆ ಎಷ್ಟಾಗುತ್ತೆ ಎವ್ರಿಬಾಡಿ? 10,000 ರುಪೀಸ್. ಇಷ್ಟು ಲಾಸ್ ಆಗಿದೆ. ಇದು ಗ್ರಾಮ್ ರೀತಿಯಲ್ಲಿ, ಇದು ಅಮೌಂಟ್ ರೀತಿಯಲ್ಲಿ ಅಷ್ಟೇ. ಆಪ್ಷನ್ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಈ ಚೇಂಜಸ್ ನಾವು ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂದರೆ ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ದ ಪ್ರೈಸ್ ವೇರೀಸ್ ಆಸ್ ದ ಸ್ಕ್ವೇರ್ ಆಫ್ ದ ವೇಟ್. ಸೊ ವೆಯ್ಟನ್ನು 45 ಗ್ರಾಮ್ಸ್ ಇದ್ದರೆ 45 ಸ್ಕ್ವೇರ್ ತೊಗೋಬೇಕು. ಫಸ್ಟ್ ಪಾರ್ಟ್ 20 ಗ್ರಾಮ್ಸ್ ಇದೆ, ಸೆಕೆಂಡ್ ಪಾರ್ಟ್ 25 ಗ್ರಾಮ್ಸ್ ಇದೆ. ಅದಕ್ಕೆ ನಾವಿಲ್ಲಿ 400 ಮತ್ತು 625 ಆಗಿ ತೊಗೊಂಡಿದ್ದೀವಿ. ಅರ್ಥ ಆಗಿದೆಯಾ? ತುಂಬ ರಿಪೀಟೆಡ್ ಆಗಿ ಬರುವಂಥ ಕ್ವೆಶನ್ ಇದು. ಓಕೆ, next question is, some part of the principal of 10,000 is given on loan for simple interest at 8% annual rate and the remaining at 10% annual rate if the annual rate is average annual rate. If the average annual rate is 9.2%, the two parts are. ನೀವು ಇದನ್ನು 2 ರೀತಿಯಲ್ಲಿ ಸಾಲ್ವ್ ಮಾಡ್ಬೋದು. ಒನ್ ಇಸ್ ಈಕ್ವೇಷನ್ ಮೆಥಡ್. ನಾರ್ಮಲ್ ಆಗಿ ನೀವು ಕ್ವೆಶನ್ ನೋಡಿದ ತಕ್ಷಣ ಈಕ್ವೇಷನ್ನ ಕ್ರಿಯೇಟ್ ಮಾಡ್ಕೋತೀರಾ. ಇನ್ನೂ ಒಂದಿದೆ ಈಸಿಯೆಸ್ಟ್ ಮೆಥಡ್, ದಟ್ ಇಸ್ ಅಲಿಗೇಷನ್ ಮೆಥಡ್. ಫಸ್ಟು ಈಕ್ವೇಷನ್ ಮೆಥಡಲ್ಲಿ ಸಾಲ್ವ್ ಮಾಡೋಣ, ಆಮೇಲೆ ಅಲಿಗೇಷನ್ ಮೆಥಡ್ನ ಹೇಳ್ಕೊಡ್ತೀನಿ. ನೋಡಿ, ಸಮ್ ಪಾರ್ಟ್ ಆಫ್ ಪ್ರಿನ್ಸಿಪಲ್, ಈ 10,000 ರುಪೀಸನ್ನು 2 ಭಾಗ ಮಾಡಿರ್ತಾರೆ. ಒಂದನ್ನ ಸಿಂಪಲ್ ಇಂಟ್ರೆಸ್ಟ್ ಅಂದರೆ ಸರಳ ಬಡ್ಡಿ ಅದರಲ್ಲಿ ಕೊಟ್ಟಿರ್ತಾರೆ, ಅದ್ರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ ಅಂದರೆ 8%. ಇನ್ನೊಂದನ್ನು ಅದೇ ಸರಳ ಬಡ್ಡಿಗೆ ಏನು ಕೊಟ್ಟಿರ್ತಾರೆ, ಅದೇ ರೇಟ್ ಆಫ್ ಇಂಟ್ರೆಸ್ಟ್ 10% ಇರುತ್ತೆ. ಆವ್ರೇಜ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ 9.2% ಬರುತ್ತೆ. ಇದ್ರದ್ದು ಮೀನಿಂಗ್ ಏನು ಅಂತ ಅಂದರೆ ಡಿವೈಡ್ ಆಗಿಲ್ಲ ಅಂತ ಅಂದಿದ್ರೆ, ಅಮೌಂಟ್ 2 ಪಾರ್ಟ್ಸ್ ಆಗಿರಲಿಲ್ಲ ಅಂತ ಅಂದಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 9.2 ಇರ್ತಾ ಇತ್ತು. ಅದರಿಂದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ತಿಳ್ಕೊಳ್ಳೋದು ಹೇಗೆ? ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ P ಇಂಟು T ಇಂಟು R ಡಿವೈಡೆಡ್ ಬೈ 100 ಅಲ್ವಾ? ಪ್ರಿನ್ಸಿಪಲ್ 10,000 ತಗೋಬೇಕು, ಡಿವಿಷನ್ ಆಗಿಲ್ಲ ಅಲ್ವಾ? 10,000 ಇಂಟು 9.2 ಫಾರ್ 1 ಇಯರ್ ಡಿವೈಡೆಡ್ ಬೈ 100. ಇದು ಇವಾಗ ಕಂಪ್ಲೀಟ್ ಸಿಂಪಲ್ ಇಂಟ್ರೆಸ್ಟು. ಓಕೆನಾ? ಇದನ್ನು 2 ಪಾರ್ಟ್ಸ್ ಮಾಡಿದ್ದಾರೆ. ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಫ್ರಮ್ ದ ಫಸ್ಟ್ ಪಾರ್ಟ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಫ್ರಮ್ ದ ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟಿಗೆ ನೋಡಿ, ಪ್ರಿನ್ಸಿಪಲ್ ಅಮೌಂಟು 10,000 ಇದೆ, ಒಂದು ಪಾರ್ಟಿಗೆ X ರುಪೀಸ್ ಕೊಟ್ಟಿರ್ತಾರೆ. ಇನ್ನೂ ಒಂದು ಪಾರ್ಟ್ ಇದೆಯಲ್ವಾ, ಅದಕ್ಕೆ Y ಅಂತ ಅಸ್ಯೂಮ್ ಮಾಡ್ಕೋಬಾರ್ದು. 2 ವೇರಿಯೇಬಲ್ ತೊಗೊಂಡ್ರೆ ಕಷ್ಟ ಆಗುತ್ತೆ. ತೊಗೋಬೇಡಿ. ಏನು ತೊಗೊಳ್ಳಿ ಅಂದರೆ ಈ 10,000ದಲ್ಲಿ ಇದನ್ನು ಮೈನಸ್ ಮಾಡ್ಕೊಳ್ಳಿ, ಈ ಥರ.
ಓಕೆ, ಫಸ್ಟ್ ಪಾರ್ಟಲ್ಲಿ ಪ್ರಿನ್ಸಿಪಲ್ ಏನಾಗುತ್ತೆ, ಎಕ್ಸ್ ಇಂಟು ಪ್ರಿನ್ಸಿಪಲ್ ಎಕ್ಸ್ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟು 8 ಆ್ಯಂಡ್ ಡ್ಯೂರೇಷನ್ ಎಷ್ಟು 1 year ಡಿವೈಡೆಡ್ ಬೈ 100. ಸೆಕೆಂಡ್ ಪಾರ್ಟ್ ಏನಾಗುತ್ತೆ, 10,000 ಮೈನಸ್ ಎಕ್ಸ್, ಇದು ಪ್ರಿನ್ಸಿಪಲ್ ವ್ಯಾಲ್ಯೂ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು 10 ಇಂಟು 1 year ಡಿವೈಡೆಡ್ ಬೈ 100. ನೋಡಿ ಈ ವ್ಯಾಲ್ಯೂ ಇದೆಯಲ್ವಾ, ಈ ವ್ಯಾಲ್ಯೂಗೆ ಸಮ. am I clear? ಇಕ್ವೇಷನ್ನ ಬರ್ಕೊಳ್ಳೋಣ ಇವಾಗ. 10,000 ಇಂಟು 9.2 ಇಂಟು 1 ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು 8x ಡಿವೈಡೆಡ್ ಬೈ 100 ಪ್ಲಸ್ 10,000 ಮೈನಸ್ ಎಕ್ಸ್ ಇಂಟು 10 ಡಿವೈಡೆಡ್ ಬೈ 100. ಇಲ್ಲಿಂದ 100ನ ಕಾಮನ್ ತೊಗೊಂಡು ಈ 100 ಜೊತೆ ಕ್ಯಾನ್ಸಲ್ ಮಾಡ್ಕೋಬೋದು. ಓಕೆ, ಏನು ಉಳ್ಕೊಳ್ಳುತ್ತೆ ಇವಾಗ, 9.2 ಇಂಟು 10,000 ಅಂತ ಅಂದರೆ 92,000 ಇಸ್ ಈಕ್ವಲ್ ಟು 8x ಪ್ಲಸ್, ಇಲ್ಲಿ ನೋಡಿ 10ನ ಒಳಗಡೆ ತಗೊಳ್ಳಿ, 1 lakh ಮೈನಸ್ 10x. ಓಕೆ, ಇದೇನಾಗುತ್ತೆ ನೋಡಿ, ಆರ್ ಎಚ್ ಎಸ್ಸು ಮೈನಸ್ 10 ಪ್ಲಸ್ 8 ಅಂತ ಅಂದರೆ ಮೈನಸ್ 2x ಪ್ಲಸ್ 1 lakh. ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನೋಡಿ, 2x ಇಸ್ ಈಕ್ವಲ್ ಟು 1 lakh ಮೈನಸ್ 92,000. ಸೊ ಎಕ್ಸ್ ವ್ಯಾಲ್ಯೂ 8,000 ಡಿವೈಡೆಡ್ ಬೈ 2. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 4,000. ಅಂದರೆ ಒಂದು ಪಾರ್ಟು 4,000, ಒಂದು ಪಾರ್ಟ್ 4,000 ಆದರೆ ಇನ್ನೂ ಒಂದು ಪಾರ್ಟ್ ಎಷ್ಟಾಗಬೇಕು, ಆಬ್ವಿಯಸ್ಲಿ 6,000. ಯಾಕಂದರೆ ಇದೆರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ 10,000 ಬರಬೇಕು. ಇಷ್ಟೇ, ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ನೋಡಿ ಇದೇನೇ ಈಕ್ವೇಷನ್ ಮೆಥಡು, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾ ಬರೋದು. ಟೋಟಲ್ ಇಂಟ್ರೆಸ್ಟ್ ತೊಗೊಳ್ಳೋದು, ಈ ಪಾರ್ಟಿಂದ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಪ್ಲಸ್ ಈ ಪಾರ್ಟಿಂದ ಎಷ್ಟು ಇಂಟ್ರೆಸ್ಟ್ ಬರುತ್ತೆ. ಡಿವಿಷನ್ ಮಾಡಬೇಕಾದ್ರೆ ಎರಡೆರಡು ವೇರಿಯೇಬಲ್ನ ಯೂಸ್ ಮಾಡಬೇಡಿ, ಒಂದು ಎಕ್ಸ್ ಆದರೆ ಇನ್ನೂ ಒಂದು ಟೋಟಲ್ ಮೈನಸ್ ಎಕ್ಸ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ನಾನು ಯೂಸ್ ಮಾಡಿರೋದು ಇದೊಂದೇ ಫಾರ್ಮುಲಾ, PTR ಬೈ 100 ಅಷ್ಟೇ. ಇಕ್ವೇಷನ್ ಮೆಥಡ್ ಅರ್ಥ ಆಗಿದೆಯಾ? ಈಗ ನಾವು ಅಲಿಗೇಷನ್ ಮೆಥಡ್ಗೆ ಹೋಗೋಣ. ಅಲಿಗೇಷನ್ ಮೆಥಡ್ ಅಂತ ಅಂದರೆ ನೋಡಿ, ಇಲ್ಲಿ A1 A2, ಇಲ್ಲಿ ಮಧ್ಯದಲ್ಲಿ ವೇಡ್ ಆವ್ರೇಜ್ ಬರುತ್ತೆ. ದೆನ್ ಇಲ್ಲಿ ನಮಗೆ ವೇಟ್ಸು ರೇಷಿಯೋ ಸಿಗುತ್ತೆ. ಈ ವ್ಯಾಲ್ಯೂ ಬೇಕು ಅಂತ ಅಂದರೆ ಇವೆರಡದು ಡಿಫ್ರೆನ್ಸ್ ತೊಗೋಬೇಕು. ಅಂದರೆ A2 ಮೈನಸ್ AR ಈ ವೇಯಲ್ಲಿ ಸಪ್ರಾಕ್ಟ್ ಮಾಡ್ಕೋಬೇಕು. ಈ ಪ್ಲೇಸ್ ಬೇಕು ಅಂದರೆ ಈ ವೇಯಲ್ಲಿ ಸಪ್ರಾಕ್ಟ್ ಮಾಡ್ಕೋಬೇಕು. ಅಂದರೆ AR ಮೈನಸ್ A1, ದ್ಯಾಟ್ಸ್ ಇಟ್. ಮೈ ಕ್ಲಿಯರ್? ಇದೇನೇ ಅಲಿಗೇಷನ್ ಮೆಥಡ್. ಈ ಟೆಕ್ನಿಕ್ಕು ನಾರ್ಮಲ್ ಆಗಿ ವೇಟೆಡ್ ಆವ್ರೇಜಲ್ಲಿ ಯೂಸ್ ಆಗುತ್ತೆ. ಓಕೆ, ಇದನ್ನೇ ಯೂಸ್ ಮಾಡಿಕೊಂಡು ನಾವು ಈ ಕ್ವೆಶನೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಫಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 8%, ಸೆಕೆಂಡ್ ಎಷ್ಟಿದೆ 10%. ಓವರಾಲು ನೋಡಿ ಆವ್ರೇಜ್ ಆ್ಯನ್ಯುಯಲ್ ರೇಟ್ ಅದು ಇಲ್ಲಿಗೆ ಬರಬೇಕು. ಈ ವ್ಯಾಲ್ಯೂ ಇವೆರಡರದ್ದು ಮಧ್ಯದಲ್ಲಿ ಇರಬೇಕು. ಅಂದರೆ ಎಕ್ಸಾಕ್ಟ್ಲಿ ಮಿಡಲ್ ಅಲ್ಲ, ಇದಕ್ಕಿಂತ ಕಮ್ಮಿ ಇರಬಾರ್ದು, ಇದಕ್ಕಿಂತ ಜಾಸ್ತಿ ಇರಬಾರ್ದು. ಸೊ 9.2 ಓಕೆ. ದೆನ್ ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನಿಮಗಿಲ್ಲಿ ವೇಟ್ದು ರೇಷಿಯೋ ಸಿಗುತ್ತೆ. ನೋಡಿ 10 ಮೈನಸ್ 9.2 ಇಲ್ಲಿಗೆ ಬರಬೇಕು. ದೆನ್ 9.2 ಮೈನಸ್ 8. ಈ ಕ್ವೆಶನಿಗೆ ಇದು ನಿಮಗೆ ಪಾರ್ಟಿಷನ್ನ ಕೊಡುತ್ತೆ. ಈ ಕಡೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ, ಈ ಕಡೆ ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅಷ್ಟೇ. ಇಲ್ಲೇನಾಗುತ್ತೆ ವ್ಯಾಲ್ಯೂ 0.8, ಇಲ್ಲೇನಾಗುತ್ತೆ ವ್ಯಾಲ್ಯೂ 1.2 ಅಲ್ವಾ. 0.8 1.2 ಪಾಯಿಂಟ್ನ ತೆಗೆದ್ರೆ 8:12. 8:12 ಮತ್ತು 4ಇಂದ ಡಿವೈಡ್ ಮಾಡ್ಕೋಬೋದಲ್ವಾ, 2:3. ಈಗ 2:3 ರೇಷಿಯೋದಲ್ಲಿ 10,000ನ ಡಿವೈಡ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಷ್ಟೇ. ನೋಡಿ 5 rupees ಇದ್ದರೆ ಫಸ್ಟ್ ಪಾರ್ಟಿಗೆ 2 rupees ಕೊಡ್ತಿದ್ದೆ, ಸೆಕೆಂಡ್ ಪಾರ್ಟಿಗೆ 3 rupees ಕೊಡ್ತಾ ಇದ್ದೆ. ಇಷ್ಟೇ, 5 rupees ಇದ್ದರೆ ಟೋಟಲ್ 5 rupees ಇದ್ದರೆ ಫಸ್ಟ್ ಪಾರ್ಟಿಗೆ 2 rupees, ಸೆಕೆಂಡ್ ಪಾರ್ಟಿಗೆ 3 rupees. ಈಗಿರೋದು ಎಷ್ಟು 10,000. ಇದನ್ನು ಡಿವೈಡ್ ಮಾಡ್ಕೊಳ್ಳೋದು, ಫಸ್ಟ್ ಪಾರ್ಟಿಗೆ ಎಷ್ಟು ಬರುತ್ತೆ, ಸೆಕೆಂಡ್ ಪಾರ್ಟಿಗೆ ಎಷ್ಟು ಬರುತ್ತೆ ಆರಾಮ್ಸೆ ಸಿಗುತ್ತೆ. ನೋಡಿ 5 1s 5, 2,000s ದಟ್ ಈಸ್ 4,000. ಇಲ್ಲಿನೂ ಕೂಡ 5 1s 5, 2,000s ಅಂದರೆ 6,000 rupees. ಬಂತಲ್ಲ ಆನ್ಸರು. ಅಷ್ಟೆಲ್ಲ ಮಾಡೋ ಅವಶ್ಯಕತೆ ಇದೆಯಾ? ಇಲ್ಲ, ಆರಾಮ್ಸೆ ಆನ್ಸರ್ ಸಿಗುತ್ತೆ. ಐ ಹೋಪ್ ಇದು ನಿಮಗೆ ಇಷ್ಟ ಆಗಿದೆ ಅಂತ.